ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಿ ಎಲ್ಲರೂ? ಚೆನ್ನಾಗಿದೆ ಅನ್ಕೋತೇನೆ. ನಾನು ಚೆನ್ನಾಗಿದ್ದೇನೆ. ಅಂಬಾರಿ ಜೊತೆಗಿಲ್ಲ, ಹಾಗಾಗಿ ವಿಡಿಯೋ ಹಾಕಿಲ್ಲ. ಬೇರೆ ಗಾಡಿಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಹಾಗಾಗಿ ಯಾರೂ ಬೇಜಾರಾಗಬೇಡಿ, ವಿಡಿಯೋ ಹಾಕಿಲ್ಲ ಅಂಥೇಳಿ. ಸ್ವಲ್ಪ ಪ್ರಾಬ್ಲಮಲ್ಲಿದ್ದೇನೆ. ಅವೆಲ್ಲ ಬಗೆಹರಿಸ್ಕೊಂಡು ವಿಡಿಯೋ ಮಾಡ್ತೇನೆ. ಹಾಗಾಗಿ ಹೊಸಬ್ರು ಯಾರೆಲ್ಲ ನೋಡ್ತಾ ಇದ್ದೀರಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ. ಆದರೂ ಮಾಡಿಕೊಡ್ರಿ, ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಇಲ್ಲದೆ ಏನೂ ಆಗೋದಿಲ್ಲ ಫ್ರೆಂಡ್ಸ್. ಅಂಬಾರಿ ಕಳ್ಕೊಂಡು ಬೇಜಾರಾಗಿದೆ ಅಷ್ಟೇ. ಮನಸ್ಸಿಗೆ ನೋವು ತುಂಬ ಆಗಿದೆ. ಹಾಗಂತೇಳಿ ಸೋಲೇನು ಒಪ್ಕೊಂಡಿಲ್ಲ. ಬೇರೆ ಗಾಡಿಯಲ್ಲಿ ಕೆಲಸ ಮಾಡ್ತಾಯಿದ್ದೇನೆ ಫ್ರೆಂಡ್ಸ್. ಹಾಗಾಗಿ ನಿಮಗೆ ಏನು ಹೇಳಬೇಕು ಅಂತ ಇದ್ದೀನಿ ಅಂದರೆ, ಗಾಡಿ ಮಾಡಬೇಡಿ ಅಂತ ಹೇಳೋಂಗಿಲ್ಲ. ಅದು ನಿಮಗೆ ಬಿಟ್ಟಿದ್ದು. ಅದನ್ನು ಫೇಸ್ ಮಾಡೋಷ್ಟು ಶಕ್ತಿ ನಿಮ್ಮ ಹತ್ರ ಇದ್ದರೆ ಖಂಡಿತವಾಗಿ ನೀವು ಗಾಡಿ ಮಾಡಿ ಕಳ್ಕೋಬೇಡಿ ಅಷ್ಟೇ. ಗಾಡಿ ಮಾಡೋದು ಸುಲಭ ಫ್ರೆಂಡ್ಸ್. ಅದನ್ನು ನಿಭಾಯಿಸೋದಿದೆಯಲ್ಲ 5 ವರ್ಷ, ಅದರಷ್ಟು ಕಷ್ಟ ಯಾರಿಗೂ ಬೇಡ. ಆ ನೋವು, ಆ ಟೆನ್ಷನ್, ತಿಂಗಳ EMI ತುಂಬೋದು, 3 ತಿಂಗಳು ಒಂಥರ ಟ್ಯಾಕ್ಸ್, ವರ್ಷಕ್ಕೊಂದ್ಸಲ ಇನ್ಶೂರೆನ್ಸ್, ಗಾಡಿ ಮೇಂಟೆನೆನ್ಸ್, ಟಯರ್ ಮತ್ತು ಎಲ್ಲ ಟೆನ್ಷನ್ಗಳು ಭಾಳ ಇರುತ್ತೆ. ಆ ಟೆನ್ಷನ್ಗಳು ತೊಗೊಂಡಷ್ಟು ಆರೋಗ್ಯ ಹಾಳಾಗುತ್ತೆ. ಮನೆ ಕಡೆ ಗಮನ ಇರೋಂಗಿಲ್ಲ. ಯಾರ ಮಾತು ನಾವು ಕೇಳೋಂಗಿಲ್ಲ. ಯಾಕಂದರೆ ಗಾಡಿಯಲ್ಲಿ ಹೋದ್ಮೇಲೆ ಆ ಗಾಡಿ ಬಗ್ಗೆನೇ ಯೋಚನೆ ಮಾಡ್ತೇವೆ, ಬೇರೆ ಏನು ಯೋಚನೆ ಮಾಡೋಂಗಿಲ್ಲ. ಮನೆಯವ್ರಿಗೆ ಟೈಮ್ ಕೊಡೋಕ್ಕೂ ಆಗೋಂಗಿಲ್ಲ ಫ್ರೆಂಡ್ಸ್. ಹಾಗಾಗಿ ನಿಮಗೇನು ಹೇಳ್ತೀನಂದರೆ, ಗಾಡಿ ಮಾಡಬೇಕಾದ್ರೆ ಯೋಚನೆ ಮಾಡಿ. ಗಾಡಿ ಮಾಡೋದು ಭಾಳ ಸುಲಭ. ಅದರಷ್ಟು ಕಷ್ಟ ಆಮೇಲೆ ಅನುಭವಿಸೋದು ನಾವು ಯಾರ ಹತ್ರ ಹೇಳ್ಕೊಳ್ಳೋಂಗೂ ಇಲ್ಲ. ಯಾಕಂದರೆ ಮರ್ಯಾದೆ ಹೋಗುತ್ತಲ್ಲ. ಒಂದು ಸಲ ಮಾನ ಮರ್ಯಾದೆ ಹೋದ್ಮೇಲೆ ಮತ್ತೆ ವಾಪಸ್ ಬರೋಂಗಿಲ್ಲ ಫ್ರೆಂಡ್ಸ್. ಅದೆಲ್ಲ ನಾವು ಬಿಟ್ಟು ಮತ್ತೆ ಕೆಲಸ ಮಾಡಲೇಬೇಕಾಗತ್ತೆ. ಕೆಲವ್ರಿಗೆ ಗಾಡಿ ಮಾಡಬೇಕಂತೇಳಿ ಭಾಳ ಹುಚ್ಚಿದೆ ಫ್ರೆಂಡ್ಸ್. ನಿಮಗೊಂದು ಮಾತು ಹೇಳ್ತೇನೆ, ಗಾಡಿ ಮಾಡೋದು ಭಾಳ ಸುಲಭ, ಏನೂ ಬೇಡ. ತಗೊಂಡ್ಮೇಲೆ ನಾವು ಪಡ್ತೀವಲ್ಲ ಕಷ್ಟ, ಅದು ಯಾರಿಗೂ ಹೇಳೋಕ್ಕಾಗಂಗಿಲ್ಲ. ಹಾಗಾಗಿ ನಾನು ನೋವು ಅನುಭವಿಸಿದ್ದೇನೆ, ನೀವು ಅನುಭವಿಸ್ಬೇಡಿ. ಯೋಚನೆ ಮಾಡಿ ಗಾಡಿ ತೊಗೊಳ್ಳಿ. ಬಾಡಿಗೆ ಇದ್ದರೆ ತೊಗೊಳ್ಳಿ ಖಂಡಿತವಾಗಿ. ಬಾಡಿಗೆ ಇರಲಿಲ್ಲ ಅಂದರೆ ಖಂಡಿತವಾಗಿ ತೊಗೋಬೇಡಿ. ನೀವು ಎಲ್ಲೆಲ್ಲಿ ಹೋಗ್ತಿರಲ್ಲ, ಟ್ರಾನ್ಸ್ಪೋರ್ಟ್ ನಂಬರ್ಗಳು ಕೇಳ್ತೀರ ಭಾಳ. ನನಗೆ ಗ್ರೂಪಲ್ಲಿ ನಾನು ಇದ್ದೇನೆ, ಆದರೆ ಆ್ಯಕ್ಟಿವ್ ಆಗಿಲ್ಲ. ನೋಡ್ತಾ ಇರ್ತೇನೆ ಅದರಲ್ಲಿ ಎಷ್ಟು ಗಾಡಿಗಳು ಮಾರ್ತಾಯಿದ್ದೀರಾ. ಬಾಬಾ ನೋಡಿ, ನನ್ನ ಅಂಬಾರಿ ಬೇರೊಬ್ಬರು ತೊಗೊಂಡಿದ್ದಾರೆ. ನನಗೇನು ಅದರಲ್ಲಿ ಏನೂ ಸಿಗಲಿಲ್ಲ. ಆದರೆ ಗಾಡಿ ಆದರೂ ಹೊರಗಿರಲಿ ಅಂಥೇಳಿ, ಸೀಸ್ ಆಗೋದು ಬೇಡ ಅಂಥೇಳಿ ಬೇರೊಬ್ಬರಿಗೆ ಕೊಟ್ಟಿದ್ದೇನೆ. ಅದೆಲ್ಲ ಲೋನ್ ಎಲ್ಲ ಅವರೆಲ್ಲ ಮಾಡ್ಕೊಂಡಿದ್ದಾರೆ. ಬ್ಯಾಂಕ್ನವ್ರು ಸೀಸ್ ಮಾಡೋಕ್ಕೆ ಬಂದಿದ್ದರು. ನೋಡಿ ಅಂಬಾರಿ ಹೇಗಿದೆ, ಎಲ್ಲ ಕೆಲಸ ಮಾಡಿಸ್ಕೊಂಡಿದ್ದಾರೆ. ಇರಲಿ, ಅವರಾದರೂ ಚೆನ್ನಾಗಿರಲಿ ಸಾಕು. ಕೆಲವ್ರಿಗೆ ಬ್ಯಾಂಕ್ನವ್ರಿಗೆ ಕೊಟ್ಟು ಲಾಭ ಮಾಡಬಾರ್ದು ಅಂಥೇಳಿ ಬೇರೊಬ್ಬರಿಗೆ ಕೊಟ್ಟಿದ್ದೇನೆ. ಕೊಟ್ಟೊಂದು ಈಗಷ್ಟೇ ಒಂದು 4-5 ತಿಂಗಳಾಗಿದೆ. ನನಗೆ 1 ರೂಪಾಯಿದಲ್ಲಿ ಸಿಗಲಿಲ್ಲ. ಅದೇ ಬೇಜಾರು. ಯಾಕಂದರೆ ಬಡ್ಡಿ ಬ್ಯಾಂಕ್ನವ್ರದ್ದು ಕ್ಲೋಸ್ ಮಾಡಬೇಕಾದ್ರೆ ಭಾಳ ಇದೆ. ನೋಡಿ, ಇದು ಬಡ ದೋಸ್ತ್ ಎಲ್ಲ ಗ್ರೂಪ್ಗಳಲ್ಲಿ ನೀವು ಹಾಕ್ತಾಯಿದ್ದೀರ. ಇಂಥ ಗಾಡಿಗಳೆಲ್ಲ ಹಾಕಿದ್ರೆ ಹೊಟ್ಟೆ ಉರಿತಾ ಇದೆ ನನಗಂತೂ. ಒಂದಲ್ಲ ಎರಡಲ್ಲ, ಸುಮಾರು ಗಾಡಿಗಳು ಗ್ರೂಪಲ್ಲಿ ಹಾಕಿದ್ದಾರೆ. ಆ ಗ್ರೂಪ್ ಇಟ್ಟಿದ್ದು ನಾನು ನಿಮಗೆಲ್ಲ ಟ್ರಾನ್ಸ್ಪೋರ್ಟ್ ನಂಬರ್ ಹೆಲ್ಪ್ ಆಗಲಿ ಅಂತೇಳಿ. ನೋಡಿ, ಇವೆಲ್ಲ ಗಾಡಿಗಳಿಗೆ ಎಷ್ಟು EMI ಇರುತ್ತೆ. ಹೊಸ ಗಾಡಿಗಳು ಹಾಕ್ತಾಯಿದ್ದಾರೆ ಗ್ರೂಪಲ್ಲಿ. ಲೋನ್ ಕಂಟಿನ್ಯೂ ಅಂತೆ, ಲೋನು ಮತ್ತು EMIಗಳು 40,000, 50,000, 1 ಲಕ್ಷ. ನೋಡಿ, ಟಾಟಾ ಗಾಡಿಗಳು, ಹೊಸ ಗಾಡಿಗಳು ನನ್ನ ಗ್ರೂಪಲ್ಲಿ ಹಾಕ್ತಾಯಿದ್ದೀರ. ಯಾಕೆ ತೊಗೋತೀರಾ, ಯಾಕೆ ಮಾಡ್ತೀರಾ ಅಂತೇಳಿ ನಿಮಗಾದ್ರೂ ಗೊತ್ತಿದೆಯಾ? ತೊಗೊಂಡ್ಮೇಲೆ ಒಂದು ಕಮ್ಮಿ 5 ವರ್ಷ ಆದರೂ ನೀವು ಗಾಡಿ ಓಡಿಸ್ಬೇಕು. ಅದು ಯಾರ ಕೈಲೂ ಆಗ್ತಾಯಿಲ್ಲ. ತೊಗೊಂಡು 3-4 ತಿಂಗಳಿಗೆ ಗಾಡಿ ಮಾರ್ತಾಯಿದ್ದೀರ. ಆದರೂ ಗಾಡಿ ಮಾರ್ತಾಯಿದ್ದೀರ. ಅದೇನು ನಮ್ಗೆ ಅರ್ಥ ಆಗ್ತಾಯಿಲ್ಲ. ಖಂಡಿತವಾಗಿ ಯೋಚನೆ ಮಾಡಿ ಮಾತಾಡಿ. ಗಾಡಿ ಮಾಡಿ. ನೀವು ಯೋಚನೆ ಮಾಡ್ತಾಯಿಲ್ಲ. ಬ್ಯಾಂಕ್ನವ್ರು ಲೋನ್ ಕೊಡ್ತಾಯಿದ್ದೀರ ಅಂತೇಳಿ ನೀವು ಗಾಡಿ ತೊಗೊಳ್ತಾ ಇದ್ದೀರ. ಹಾಗಾಗಿ ಮಾಡಬೇಡಿ ಫ್ರೆಂಡ್ಸ್. ನಿಜವಾಗ್ಲೂ ನಿಮ್ಮ ಜೀವನ ಹಾಳಾಗುತ್ತೆ. ನಾನು ಹೇಳ್ತಾ ಇದ್ದೀನಲ್ಲ, ಗಾಡಿ ಮಾಡೋದು ಭಾಳ ಸುಲಭ. ಕೆಲವ್ರಿಗೆ ಬಾಡಿಗೆ ಇರುತ್ತೆ, ಅವ್ರು ಕಂಟಿನ್ಯೂ ಆಗಿ ಮನೆ ಮಠ ಎಲ್ಲ ಬಿಟ್ಟು ದುಡಿತಾ ಇರ್ತಾರೆ. ಕೆಲವ್ರಿಗೆ ಆಗಂಗಿಲ್ಲ, ಮನೆ ಪ್ರಾಬ್ಲಮ್ಗಳಿರುತ್ತೆ, ಕಷ್ಟ ಇರುತ್ತೆ. ಹಾಗಾಗಿ ಕೆಲವ್ರು ಹೋಗೋಕ್ಕಾಗಂಗಿಲ್ಲ ಗಾಡಿ ತೊಗೊಂಡ್ಮೇಲೆ. ಮತ್ತು ಡ್ರೈವರ್ ಮೇಲೆ, ಬೇರೆ ಡ್ರೈವರ್ ಮೇಲೆ ಡಿಪೆಂಡ್ ಆಗಿ ಗಾಡಿ ಮೇಂಟೈನ್ ಮಾಡ್ತೀನಿ ಅನ್ನೋದು ಸುಳ್ಳು ಈಗಿನ ಕಾಲದಲ್ಲಿ. ಯಾಕಂದರೆ ಅವ್ನ ಸಂಬಳ, ಕ್ಲೀನರ್ ಸಂಬಳ, ಮತ್ತು ಖರ್ಚು, RTO ಎಲ್ಲ ನಿಮಗೆ ಗೊತ್ತಿರುತ್ತೆ.
ಕೊನೆಯಲ್ಲಿ ತಿಂಗಳಲ್ಲಿ ನಿಮ್ಮ ಕೈಯಿಂದ ಇ ಎಮ್ ಐ ಕಟ್ಟಬೇಕಾಗತ್ತೆ. ಭಾಳ ಜನ ನೀವು ಕೈಯಿಂದ ಇ ಎಮ್ ಐ ಕಟ್ತಾ ಇದ್ದೀರಾ, ಅದು ನನಗೆ ಗೊತ್ತಿದೆ. ಎಂತೆಂಥ ಗಾಡಿಗಳು ಫ್ರೆಂಡ್ಸ್, ನನಗಂತೂ ಹೊಟ್ಟೆ ಉರಿತಾ ಇದೆ ಈ ಗಾಡಿಗಳೆಲ್ಲ ನೋಡ್ತಾ ಇದ್ದರೆ. ಇಷ್ಟೊಂದು ಗಾಡಿಗಳು ನೀವು ಗ್ರೂಪಲ್ಲಿ ಹಾಕ್ತಾ ಇದ್ದೀರಾ, ನನಗಂತೂ ಬೇಜಾರಾಗಿ ಹೋಗಿದೆ ಗ್ರೂಪ್ ಆನ್ ಮಾಡೋಕ್ಕೆ. ಯಾಕಂದರೆ ಅಷ್ಟು ಗಾಡಿಗಳು ನೀವು ಮಾರ್ತಾಯಿದ್ದೀರಿ ತೊಗೊಂಡು. ಯಾಕೆ ಏನು ಅನ್ನೋದು ನನಗಂತೂ ಗೊತ್ತಿಲ್ಲ. ನೀವು ತೊಗೋಬೇಕಾದ್ರೆ ಸ್ವಲ್ಪ ಆದರೂ ಯೋಚನೆ ಮಾಡ್ತೀರೋ ಇಲ್ವಾ ಅಂತ ಅದು ಗೊತ್ತಿಲ್ಲ. ನಿಜವಾಗ್ಲೂ ಫ್ರೆಂಡ್ಸ್, ನೀವು ಯೋಚನೆ ಮಾಡಿ ಸುಮ್ಮನೆ ಗಾಡಿ ತೊಗೋಬೇಡಿ. ಯಾಕಂದರೆ ನಿಮ್ಮ ಸಿವಿಲ್ ಈಗ ಭಾಳ ಇಂಪಾರ್ಟೆಂಟ್. ಆ ಸಿವಿಲ್ ನನಗೆ ಇಲ್ಲದೆ ಭಾಳ ಕಷ್ಟ ಆಗಿದೆ. ನಾನು ಎಲ್ಲೂ ಲೋನ್ ತೊಗೊಳಂಗಿಲ್ಲ. ಒಂದು ಸಲ ಸಿವಿಲ್ ಹಾಳಾಯಿತು, ನಿಮ್ಮ ಜೀವನ ಹಾಳಾದಂಗೆ. ಸಿವಿಲ್ ಈಗಿನ ಕಾಲದಲ್ಲಿ ಭಾಳ ಇಂಪಾರ್ಟೆಂಟ್ ಫ್ರೆಂಡ್ಸ್. ಯಾಕಂದರೆ ನೀವು ಎಲ್ಲೇ ಹೋದ್ರೂ ಲೋನ್ ಶೋ ಮಾಡುತ್ತೆ. ನೀವು ಡ್ಯೂ ಮಾಡಲಿ, ಫೈನ್ ಕಟ್ಟಲಿ, ನೀವು ಕ್ಲೋಸ್ ಮಾಡಿರಿ ಅಂತ ಬ್ಯಾಂಕ್ನವ್ರು ಅದಕ್ಕಾಗಿ ನಿಮಗೆ ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ತೊಗೊಂಡಿರ್ತಾರೆ ಮತ್ತು ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ತೊಗೊಂಡಿರ್ತಾರೆ. ಅದನ್ನೆಲ್ಲ ನೀವು ಯಾಕೆ ಯೋಚನೆ ಮಾಡೋಂಗಿಲ್ಲ? ನಿಮ್ಮ ಲೈಸೆನ್ಸ್ ಇರುತ್ತೆ, ನೀವು ಫಸ್ಟ್ ಅದನ್ನು ಯೋಚನೆ ಮಾಡಿ. ಗಾಡಿ ನೋಡೋಕ್ಕೆ ಅಷ್ಟೇ ಚೆಂದ ಫ್ರೆಂಡ್ಸ್, ಅದ್ರ ಮೇಲೆ ಹೋಗೋನಿಗೆ ಗೊತ್ತಾ ಕಷ್ಟ ಏನನ್ನೋದು. ನಿಜವಾಗ್ಲೂ ಹೇಳ್ತೇನೆ, ಗಾಡಿ ತೊಗೋಬೇಕಾದ್ರೆ ಯೋಚನೆ ಮಾಡಿ, 100 ಸಲ ಯೋಚನೆ ಮಾಡಿ. ನಿಮ್ಮ ಕೈಲಿ ಶಕ್ತಿ ಇದೆಯಾ ಕಟ್ಟೋಕ್ಕೆ ಇ ಎಮ್ ಐ, ಖಂಡಿತವಾಗ್ಲೂ ತೊಗೊಳ್ಳಿ. ಮತ್ತು ಮನೆ ಮಾರಿದ್ವಿ, ಹೊಲ ಮಾರಿದ್ವಿ, ಸಾಲ ಮಾಡಿದ್ವಿ ಅಂತೇಳಿ ಗಾಡಿ ತೊಗೋಬೇಡಿ. ಭಾಳ ಜನಕ್ಕೆ ಅದೇನು ಅರ್ಥ ಆಗ್ತಾ ಇಲ್ವೋ, ಇಲ್ಲ ಬೇರೆ ದಾರಿ ಇಲ್ವೋ ಅಂತ ಗೊತ್ತಿಲ್ಲ. ಭಾಳ ಕೆಲಸಗಳಿದಾವೆ ಮಾಡೋಕ್ಕೆ. ಬರೀ ಡ್ರೈವಿಂಗ್ ದಂಧೆ ಅಂತಲ್ಲ, ಬೇರೆ ಕೆಲಸ ಭಾಳ ಇದ್ದಾವೆ. ನೀವು ಅದನ್ನು ಟ್ರೈ ಮಾಡಿ. ನಿಜವಾಗ್ಲೂ ನಿಮಗೆ ಗಾಡಿ ತೊಗೋಬೇಕಾದ್ರೆ ಒಂದು ಸೆಕೆಂಡ್ ಹ್ಯಾಂಡ್ ಗಾಡಿ ತೊಗೊಳ್ಳಿ. ತಿಂಗಳಿಗೆ ಒಂದು 10,000 15,000 ಇ ಎಮ್ ಐ ಕಟ್ಟಿ. ಅದ್ರ ಮೇಲೆ ಜಾಸ್ತಿ ಇ ಎಮ್ ಐ ಬೇಡ ಫ್ರೆಂಡ್ಸ್, ಖಂಡಿತವಾಗಿ ಮಾಡ್ಕೋಬೇಡಿ. ಒಂದು 15,000 ನೀವು ಒಂದು ಇ ಎಮ್ ಐ ಮಾಡಿದ್ರೆ ಖಂಡಿತವಾಗಿ ಕಟ್ತೀರ. ಅದಕ್ಕೆಲ್ಲ ಕ್ಯಾಶ್ ಎಲ್ಲ 5 ಲಕ್ಷ 6 ಲಕ್ಷ ಹಾಕಬೇಕಾಗುತ್ತೆ. ಆ ಥರ ಹಾಕ್ಕೊಳ್ಳಿ. ಆದಷ್ಟು ಇ ಎಮ್ ಐನ ಕಮ್ಮಿ ಮಾಡ್ಕೊಳ್ಳಿ ನಿಮ್ಮ ಗಾಡಿಗಳಿಗೆ. ಈ ಥರ ಮಾರೋದು ಭಾಳ ಕಷ್ಟ ಆಗುತ್ತೆ ಮತ್ತು ಕಡಿಮೆನೂ ಆಗುತ್ತೆ. ನೀವು ತಿಂಗಳಲ್ಲಿ ಒಂದು 2 ಬಾಡಿಗೆ ಹೊಡೆದ್ರೂ ಸಾಕಾಗುತ್ತೆ, ಸ್ವಂತ ಓನರ್ ಡ್ರೈವರ್ ಆದರೆ. ಮತ್ತು ಡ್ರೈವರ್ ಮೇಲೆ ಇಟ್ಟು ನೀವು ಗಾಡಿ ಮಾಡ್ತೇನೆ ಅನ್ನೋದು ಸುಳ್ಳು, ಮಾಡೋಕ್ಕೆ ಹೋಗಬೇಡಿ. ಮತ್ತು ಈ ಥರ ಗಾಡಿಗಳೆಲ್ಲ ಮಾರಬೇಡಿ. ಎಂತೆಂಥ ಗಾಡಿಗಳು ಫ್ರೆಂಡ್ಸ್, 1 2 ನಿಜವಾಗಿ ಗ್ರೂಪಲ್ಲಿ ಡೈಲಿ ಒಂದು ಏನಿಲ್ಲ ಅಂದರೂ ಒಂದು 10 ಗಾಡಿಗಳು ಆದರೂ ಹಾಕ್ತೀರ ಮಾರೋಕ್ಕೆ. ಆ ಗ್ರೂಪ್ ಇಟ್ಟಿರೋದು ಟ್ರಾನ್ಸ್ಪೋರ್ಟ್ ನಂಬರ್ಗಳಿಗೆ, ಯಾರಿಗಾದ್ರೂ ಕಷ್ಟದಲ್ಲಿ ಯಾರು ಸಿಕ್ಕಾಕೊಂಡಿದ್ರೆ ಅಂಥವ್ರಿಗೆ ಫ್ರೆಂಡ್ಸ್. ಖಂಡಿತವಾಗಿ ಸೆಕೆಂಡ್ ಹ್ಯಾಂಡ್ ಗಾಡಿಗಳು ಹಾಕಬೇಡಿ ಗ್ರೂಪಲ್ಲಿ. ಮತ್ತು ಬೇರೆ ಬೇರೆ ಮೆಸೇಜ್ಗಳೆಲ್ಲ ಹಾಕ್ತಾಯಿದ್ದೀರಾ, ಖಂಡಿತಗಳು ಹಾಕಬೇಡಿ. ಅದು ಯಾಕಂದರೆ ಡ್ರೈವರ್ ನೋಡಿಗೆಲ್ಲ ತೊಂದರೆ ಆಗುತ್ತೆ. ಮತ್ತು ಈಗಿನ ಮಳೆಗಾಲದಲ್ಲಿ ಬಿಸ್ನೆಸ್ ಕಮ್ಮಿ. ಮಳೆಗಾಲದಲ್ಲಿ ಯಾರು ಗಾಡಿ ತೊಗೋಬೇಡಿ. ಸೀಸನಲ್ಲಿ ತೊಗೊಳ್ಳಿ ಆದಷ್ಟು. ಅದು ಮತ್ತು ಸೀಸನು ಸ್ಟಾರ್ಟ್ ಆದಮೇಲೆ ಗಾಡಿ ತೊಗೊಂಡ್ರೆ ನಿಮ್ಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಮತ್ತು ಗಾಡಿಯಲ್ಲಿ ದುಡ್ದಿರೋ ದುಡ್ಡು ಫ್ರೆಂಡ್ಸ್ ನೀವು ಗಾಡಿಗೇ ಹಾಕಬೇಕಾಗತ್ತೆ. ನೀವು ಅದು ಬಿಟ್ಬಿಟ್ಟು ಬೇರೆ ವ್ಯವಹಾರ ಮಾಡ್ತೇನೆ, ಬೇರೆ ಸಾಲ ತೀರಿಸ್ತೇನೆ, ಮತ್ತು ತಿಂಗಳಿಗೆ ಇ ಎಮ್ ಐ ಕಟ್ತೇನೆ ಅನ್ನೋದು ಸುಳ್ಳು. ಹಾಗೆ ಆದಷ್ಟು ಯೋಚನೆ ಮಾಡಿ ಗಾಡಿ ತೊಗೊಳ್ರಿ. ಮತ್ತು ನನ್ನ ಅಂಬಾರಿ ಕತೆ ಏನಾಯ್ತಂದರೆ, ನನ್ನಿಂದ ದೂರ ಆಗಿದೆ. ಇವತ್ತು ನಾಳೆ ಅದನ್ನು ವಾಪಸ್ ತೊಗೋತೇನೆ. ಬೇರೆ ಒಂದು ಕೆಲಸ ಮಾಡ್ತಾಯಿದ್ದೇನೆ. ಊರಂತೂ ಬಿಟ್ಟಿದ್ದೇನೆ ಫ್ರೆಂಡ್ಸ್, ಬೇರೆ ಊರಲ್ಲಿ ಕೆಲಸ ಮಾಡ್ತಾಯಿದ್ದೇನೆ. ಯಾಕಂದರೆ ಹೋಗೋಕ್ಕೆ ಬರೋಕ್ಕೆ ಕಷ್ಟ ಆಗುತ್ತೆ. ಆದಷ್ಟು ಒಂದು ಗಾಡಿನ ಮಾಡುವಂಥ ಪ್ರಯತ್ನ ಮಾಡ್ತೇನೆ. ಹಾಗಾದರೆ ಬೇರೆ ದಾರಿ ಇಲ್ಲ. ಡ್ರೈವರ್ಗಳಿಗೆ ಇರೋದು ಕೆಲಸ ಒಂದು ಡ್ರೈವಿಂಗ್, ಅದು ಬಿಟ್ಟರೆ ಸ್ವಂತ ಏನಾದರೂ ಮಾಡಬೇಕಂತೇಳಿ ಹಠ. ನಾನಂತೂ ಸೋಲು ಒಪ್ಕೊಂಡಿಲ್ಲ. ಖಂಡಿತವಾಗಿ ನಾನು ಟ್ರೈ ಮಾಡ್ತೇನೆ. ಯಾಕಂದರೆ ಅಂಥ ಸೋಲುಗಳು ಭಾಳ ನೋಡಿಬಿಟ್ಟಿದ್ದೇನೆ. ಹಾಗಾಗಿ ಮತ್ತು ನನ್ನ ಫ್ರೆಂಡ್ಸ್ಗೆ ಹೇಳೋದೇನೆಂದರೆ, ನಮ್ಮ ಮನೆಯವ್ರಿಗೆ ಹೇಳೋದಂದರೆ, ಬೇಜಾರು ಮಾಡ್ಕೋಬೇಡಿ. ನಿಮ್ಮ ಮಗ ಚೆನ್ನಾಗಿರ್ತಾನೆ, ಯಾವುದರ ಟೆನ್ಷನ್ ಮಾಡಬೇಡಿ. ನನ್ನ ಮನೆ ಬಗ್ಗೆ ಯೋಚನೆ ಮಾಡ್ತೇನೆ, ನನ್ನ ಫ್ರೆಂಡ್ಸ್ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡ್ತೇನೆ. ನನಗಾಗಿ ಭಾಳ ಜನ ಹೆಲ್ಪ್ ಮಾಡಿದ್ದಾರೆ, ಅವ್ರ ಬಗ್ಗೆ ಖಂಡಿತವಾಗಿ ಯೋಚನೆ ಮಾಡ್ತೇನೆ. ಅವ್ರಿಗೆ ಹೇಳೋದೇನೆಂದರೆ, ಆದಷ್ಟು ಬೇಗ ನಿಮ್ಮ ಸಾಲನೂ ತೀರಿಸ್ತೇನೆ. ನನ್ನ ಮಕ್ಕಳ ಭವಿಷ್ಯ ನೋಡ್ಕೋಬೇಕಾಗತ್ತೆ. ಹಾಗಾಗಿ ನನ್ನ ನಂಬಿ ಯಾರಾದರೂ ಹೆಲ್ಪ್ ಮಾಡಿದಾರಲ್ಲ, ಖಂಡಿತವಾಗಿ ನಿಮಗೆ ಹೆಲ್ಪ್ ಮಾಡ್ತೇನೆ. ಇವತ್ತಲ್ಲಿ ನಾಳೆ ಆ ದೇವ್ರು ನಂಗೆ ಶಕ್ತಿ ಕೊಟ್ಟೇ ಕೊಡ್ತಾನೆ. ಮತ್ತು ಸಾಯೋದು ಅನ್ನೋದು ಹೇಳಿತಾನೆ ಕೆಲಸ. ಹಾಗಾಗಿ ಆ ಕೆಲಸ ನಾನು ಮಾಡೋದಿಲ್ಲ ಫ್ರೆಂಡ್ಸ್. ನೀವು ಮಾಡಬೇಡಿ. ಯಾಕಂದರೆ ಜೀವನದಲ್ಲಿ ದೇವ್ರು ಕೊಟ್ಟಿರೋದು ಒಂದೇ ಸಲ ಭೂಮಿ ಮೇಲೆ, ಮತ್ತೆ ಹುಟ್ಟಿ ಬರ್ತೀವಿ ಅನ್ನೋದು ಸುಳ್ಳು. ಆ ಕೊಟ್ಟ ಜೀವನನ ದೇವ್ರು ಕರೆಯೋವರೆಗೂ ನಾವು ಹೋಗೋಂಗಿಲ್ಲ. ನನ್ನ ರೂಲ್ಸ್ ಹಾಗೇ ಇದೆ. ಹಾಗಾಗಿ ನಾನು ಯಾವುದಕ್ಕೂ ಭಯ ಪಡೋಂಗಿಲ್ಲ. ನೀವು ಭಯ ಪಡಬೇಡಿ. ಆದಷ್ಟು ನೀವು ನಿಮ್ಮ ಶಕ್ತಿ ಮೀರಿ ದುಡೀರಿ. ಆದಷ್ಟು ಗಾಡಿ ಮೇಲೆ ಇರ್ರಿ. ಮನೆಯನ್ನು ಸ್ವಲ್ಪ ದೂರ ಮಾಡಿ.
ಎಲ್ಲಿವರೆಗೆ ನಿಮ್ಮ ಗಾಡಿ EMI ಕಟ್ಟೋವರೆಗೆ. ಹಾಗಾಗಿ ಹೊಸ ಹುಡುಗರು ಈಗೆಲ್ಲ ಲೈಸೆನ್ಸ್ ಮಾಡಿಸ್ಕೊಂಡು ಗಾಡಿ ತೊಗೋಬೇಕಂತೇಳಿ ತುದಿ ಕಾಲಲ್ಲಿ ನಿಂತಿರ್ತೀರ. ಭಾಳ ವೀಡಿಯೋಗಳು ನೀವು ನೋಡ್ತಾ ಇರ್ತೀರ. ಕೆಲವರು ಎಲ್ಲ ಚಾನಲ್ಗಳು ಭಾಳ ಇದ್ದಾವೆ. ಒಳಗಿನ ನೋವು ಅವ್ರವ್ರಿಗೆ ಗೊತ್ತಿರುತ್ತೆ. ಎಷ್ಟು ಜನ ಚಾನಲ್ ಮಾಡಿದಾರಲ್ಲ ಅವರಿಗೆಲ್ಲ ಯೂಟ್ಯೂಬ್ ಅವರು ಭಾಳ ಕಷ್ಟಪಡ್ತಾ ಇರ್ತಾರೆ. ಅದು ಯಾರಿಗೂ ಹೇಳ್ಕೊಳಂಗಿಲ್ಲ ಅವರು. ಯಾಕಂದರೆ ಅದು ಹೇಳ್ಕೊಂಡ್ರೆ ಅವ್ರಿಗೂ ಸ್ವಲ್ಪ ನೋವಾಗುತ್ತೆ. ಹೇಳ್ಕೊಳ್ಳಿ. ನೋಡಿ ಹೇಗಿದೆ ಅಂಬಾರಿ. ಇನ್ನು ಕಣ್ಮುಂದೆ ಬಂದಾಗ ಕಣ್ಣಲ್ಲಿ ನೀರು ಬರುತ್ತೆ ನನ್ನ ಅಂಬಾರಿ ನೋಡಿದಾಗ. ಇರಲಿ, ನನ್ನ ಅಂಬಾರಿ ಕಷ್ಟ ಕಾಲದಲ್ಲಿ ನನಗೆ ಕೈ ಕೊಟ್ಟಿದ್ದಲ್ಲ, ಕೈ ಹಿಡ್ದಿದೆ ಆ ಗಾಡಿ. ಅದನ್ನು ಮಾತ್ರ ಬಿಡೋಂಗಿಲ್ಲ. ಭಾಳ ಗಾಡಿಗಳು ಹೋಗಿದೆ ಫ್ರೆಂಡ್ಸ್ ನನ್ನ ಜೀವನದಲ್ಲಿ. ಆದರೆ ಈ ಅಂಬಾರಿ ಇದೆಯಲ್ಲ, ಅದನ್ನು ನಿಮ್ಮ ಜೊತೆ ಸೇರಿಸಿರೋದು, ನಿಮ್ಮ ಸ್ನೇಹ, ಇದನ್ನೆಲ್ಲ ನನಗೆ ಬೆಳೆಸಿದೆ ಫ್ರೆಂಡ್ಸ್. ಒಂದು ಟೈಮಲ್ಲಿ ಮಾತ್ರ ಯಾರು ಇಲ್ಲದಾಗ ನನ್ನ ಅಂಬಾರಿ ನನ್ನ ಜೊತೆ ಇತ್ತು. ಅದೇ ಅಂಬಾರಿ ಇಲ್ಲ ಈಗ. ಅದು ಸ್ವಲ್ಪ ನೋವು. ಹೊಸ ಪಿಕಪ್ ನೋಡಿ ಫ್ರೆಂಡ್ಸ್. ನೋಡಿ ಗ್ರೂಪಲ್ಲಿ ಇಷ್ಟು ಗಾಡಿಗಳು ಹಾಕಿದಾರಲ್ಲ, ಏನಂತ ನನಗೆ ತಿಳಿತಾ ಇಲ್ಲ. ಯಾವ ಕಾರಣಕ್ಕೋಸ್ಕರ ನೀವೆಲ್ಲ ಗಾಡಿಗಳು ಮಾರ್ತಾ ಇದ್ದೀರಾ ಅನ್ನೋದು ಕಾರಣ ಗೊತ್ತಿದೆ. ಬಾಡಿಗೆ ಇಲ್ಲ, EMI ಕಟ್ಟೋಕ್ಕಾಗ್ತಾ ಇಲ್ಲ, ಬ್ಯಾಂಕ್ನವ್ರು ಮನೆ ಹತ್ರ ಬರ್ತಾಯಿದ್ದಾರೆ, ಸಾಲದವ್ರು ಮನೆ ಹತ್ರ ಬರ್ತಾಯಿದೆ, ಎಲ್ಲ ಗೊತ್ತಿದೆ. ಕೆಲವರೆಲ್ಲ 4-5 ಗಾಡಿ ಮಾಡಿರ್ತಾರೆ, ಟರ್ನೋವರ್ ಮಾಡ್ತಾರೆ. ಅಲ್ಲಿ ಸಾಲ ಇಲ್ಲಿ ಸಾಲ ತೊಗೊಂಡು EMI ಕಟ್ತಾರೆ. ಕೆಲವ್ರಿಗೆ ಆಗಂಗಿಲ್ಲ ಫ್ರೆಂಡ್ಸ್. ಯಾಕಂದ್ರೆ ಅವ್ರು ಇಲ್ಲಿ ಸಾಲ ಮಾಡೋರಲ್ಲ, ಅಂಥವ್ರಿಗೆ ಭಾಳ ಕಷ್ಟ ಆಗುತ್ತೆ. ಹಾಗಾಗಿ ನೀವು ಹೊಸಬ್ರು ಹುಡುಗರು ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ, ಹಳಬರು ನನ್ನ ಚಾನಲ್ ನೋಡೋರಿಗೆ ಗೊತ್ತಿದೆ. ನಾನು ಆದಷ್ಟು ಅವರಿಗೆ ಹುಷಾರಾಗಿರಿ ಅಂತ ಹೇಳ್ತೇನೆ. ಈಗ ಮಳೆಗಾಲ ಬೇರೆ, ಮಳೆ ಎಲ್ಲ ಕಡೆ ಭಾಳ ಇದೆ. ಯಾಕಂದರೆ ಟ್ರಾನ್ಸ್ಪೋರ್ಟ್ ಲೈನ್ ಮಳೆಗಾಲ ಬಂದ ತಕ್ಷಣ ಬಾಡಿಗೆ ಕಮ್ಮಿ ಇರುತ್ತೆ. ಕೆಲವರೆಲ್ಲ ಟ್ರಿಪ್ 2 ಆಗೋ ಟೈಮಲ್ಲಿ ಒಂದೇ ಆಗುತ್ತೆ. EMI ಕಟ್ಟಲ, ಎಲ್ಲ ಮನೆ ನಡೆಸ್ಲಾ, ಗಾಡಿ ಮೇಂಟೆನೆನ್ಸ್ ಮಾಡಲ, ಇನ್ಶೂರೆನ್ಸ್ ಕಟ್ಟಲ ಅಂತೇಳಿ ಟೆನ್ಷನಲ್ಲಿ ಇರ್ತೀರ. ಹಾಗಾಗಿ ನಿಮ್ಗೆಲ್ಲರಿಗೂ ಹೇಳೋದು ಒಂದೇ ಫ್ರೆಂಡ್ಸ್, ಗಾಡಿ ಅಂತೇಳಿ ಎಲ್ಲೂ ಹೋಗಬೇಡಿ. ನಿಮ್ಮ ಕೈಲಿ ಶಕ್ತಿ ಇರುತ್ತಾ ಖಂಡಿತ ತೊಗೊಳ್ಳಿ. ಸಾಲ ಮಾಡಿ ಅಂತೂ ಗಾಡಿ ತೊಗೋಬೇಡಿ. ಅಣ್ಣ ಇದನ್ನು ಯಾಕೆ ಹೇಳ್ತಾನೆ ಅಂದರೆ, ಅದು ಕಳ್ಕೊಂಡವ್ರಿಗೆ ಗೊತ್ತಿರುತ್ತೆ ಭಾಳ ಜನಕ್ಕೆ. ಹಾಗಾಗಿ ನೀವು ಕಳ್ಕೋಬೇಡಿ. ಆದಷ್ಟು ಯೋಚನೆ ಮಾಡಿ ಗಾಡಿ ತೊಗೊಳ್ಳಿ. ಬಾಡಿಗೆ ಸಿಗುತ್ತೆ, ಇಲ್ಲ ಅಂತಲ್ಲ, ಸ್ವಲ್ಪ ಕಮ್ಮಿ ಇರುತ್ತೆ. ಮತ್ತು ನೀವು ಅದರಿಂದ ಬೆನ್ನು ಹತ್ತಬೇಕಾಗತ್ತೆ. ಬಾಡಿಗೆ ಸಿಗುತ್ತಾ ನಿಮ್ಮ ಮನೇಲಿ ಕುಂತ್ಕೊಂಡ್ರೆ ಆಗಂಗಿಲ್ಲ ಫ್ರೆಂಡ್ಸ್. ಒಂದು ಲೈನ್ ಹಿಡ್ಕೊಳ್ರಿ ಆದಷ್ಟು. ನಾನು ನನ್ನ ವಾಟ್ಸಪ್ ನಂಬರ್ ಅಂತೂ ಈಗ ಸದ್ಯಕ್ಕೆ ಆನ್ ಮಾಡೋಂಗಿಲ್ಲ. ಇನ್ನು ಸ್ವಲ್ಪ ದಿನ ಹೋದ್ಮೇಲೆ ಆನ್ ಮಾಡ್ತೇನೆ. ಇನ್ನೊಂದು ಅಂಬಾರಿ ನಿಮ್ಮ ಜೊತೆ ಕಾಣಿಸ್ತೇನೆ. ಆದಷ್ಟು ನಾನು ಅಂಬಾರಿ ತೊಗೊಳಕ್ಕೆ ಟ್ರೈ ಮಾಡ್ತೇನೆ. ಆದರೆ ತೊಗೋತೇನೆ, ಇಲ್ಲಾಂದರೆ ಇನ್ನೊಂದು ಅಂಬಾರಿ ತೊಗೋತೇನೆ. ಯಾಕಂದರೆ ನಾನಂತೂ ಸೋಲು ಒಪ್ಕೊಳ್ಳೋಂಗಿಲ್ಲ. ಅದನ್ನು ಪದೇ ನಿಮ್ಗೆ ಹೇಳ್ತಾ ಇದ್ದೇನೆ, ಯಾರು ಸೋಲ್ಬೇಡ್ರಿ. ಸೋತ್ರೂ ನೀವು ಅದ್ರ ಬಗ್ಗೆ ಯೋಚನೆ ಮಾಡಿರಿ. ನಾವು ಎಲ್ಲಿ ತಪ್ಪು ಮಾಡಿದ್ದೇವೆ ಗಾಡಿ ತೊಗೋಬೇಕಾದ್ರೆ, ಏನು ಸರಿ ಮಾಡ್ಕೋಬೇಕು ಅನ್ನೋದು ನಿಮ್ಮ ಕಡೆ ಯೋಚನೆ ಇರುತ್ತೆ. ಒಂದು ದಾರಿ ಇರುತ್ತೆ, ಅದನ್ನು ಯಾರೂ ಮರಿಬೇಡಿ. ಆ ದಾರಿನ ಕೆಲವರು ದಾರಿನ ಮರೀತಾರೆ. ಯಾಕಂದರೆ ಅವ್ರಿಗೆ ಒಂದು 2 EMI ತಲೆ ಮೇಲೆ ಬಿದ್ದ ತಕ್ಷಣ ಕಷ್ಟ ಆಗುತ್ತೆ. ಯಾಕಂದರೆ ಒಂದು EMI ಈಗಿನ ಕಾಲದಲ್ಲಿ 60,000, 70,000, 80,000 ಬರ್ತಾಯಿದೆ. ಯಾಕಂದರೆ ಒಂದು ಡ್ರೈವರ್, ಸಿಂಗಲ್ ಓನರ್ ಡ್ರೈವರ್ ಏನು ಮಾಡ್ತಾನೆ, 1.5 ಲಕ್ಷ ಕಟ್ಟಲಿಕ್ಕೆ ಭಾಳ ಕಷ್ಟ ಆಗುತ್ತೆ ಫ್ರೆಂಡ್ಸ್. ಹಾಗಾಗಿ ನೀವು ಆದಷ್ಟು ಗಾಡಿ EMI ಕಮ್ಮಿ ಮಾಡಿಕೊಳ್ಳಿ. ನೀವು ಅದನ್ನು ಕಮ್ಮಿ ಮಾಡಿದಷ್ಟು ನಿಮಗೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಎಲ್ಲರೂ ಯೋಚನೆ ಮಾಡಿ ಗಾಡಿ ತೊಗೊಳ್ಳಿ. 100 ಸಲ ಯೋಚನೆ ಮಾಡಿ. ಹೇಳಿದ ಮಾತು ಹೇಳ್ತಾ ಇದ್ದೇನೆ, ಯಾರು ತಪ್ಪು ತಿಳ್ಕೊಬೇಡಿ. ಯಾಕಂದರೆ ನೀವು ನನ್ನ ಗ್ರೂಪಲ್ಲಿ ಒಂದು 600-700 ಜನ ಇದ್ದೀರಾ. ಅದ್ರಲ್ಲಿ ಎಷ್ಟು ಗಾಡಿಗಳು ಬರ್ತಾಯಿದೆ ಅಂತೇಳಿ ನೀವು ನೋಡ್ತಾನೆ ಇದ್ದೀರಾ. ಕೆಲವು ಹೊಸಬ್ರೆಲ್ಲ ನನ್ನ ಚಾನಲ್ನ ನಾನು ಸ್ಟಾಪ್ ಮಾಡಿ ಒಂದು 5-6 ತಿಂಗಳಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ. ಅದು ಒಂದಲ್ಲ ಎರಡಲ್ಲ, 2,000 ಜನ. ನಾನು ಅಂದ್ಕೊಂಡಿರಲಿಲ್ಲ ನನ್ನ ಚಾನಲ್ ಇಷ್ಟು ಮುಂದೆ ಹೋಗುತ್ತೆ, ನನಗೆ ಇಷ್ಟು ಜನ ಸಪೋರ್ಟ್ ಮಾಡ್ತಾರೆ ಅಂತೇಳಿ. ಅದನ್ನು ಕಂಟಿನ್ಯೂ ಮಾಡಿದ್ರೆ ಭಾಳ ಮುಂದೆ ಹೋಗ್ತಾ ಇದ್ದೆ. ಏನು ಮಾಡೋದು, ಅನಿವಾರ್ಯ ಕಾರಣ. ಭಾಳ ಕಷ್ಟ ಇದ್ದೇನೆ, ಅದನ್ನು ಹೇಳ್ಕೊಳಂಗಿಲ್ಲ. ಅದು ಯಾರು ಮಾಡಿದ್ದು ಅವರೇ ತಿನ್ನಬೇಕು, ನಾನು ಮಾಡಿದ್ದು ನಾನೇ ತಿನ್ನಬೇಕು. ಹಾಗಾಗಿ ಯಾರ ಹತ್ರ ಸಹಾಯ ಕೇಳೋಷ್ಟು ಶಕ್ತಿ ನನ್ನ ಹತ್ರ ಇಲ್ಲ. ನಾನೇ ಮುಂದೆ ಹೋಗ್ತೇನೆ. ಹಾಗಾಗಿ ಟೈಮ್ ಒಂದೇ ಥರ ಇರೋದಿಲ್ಲ ಫ್ರೆಂಡ್ಸ್. ನಿಮಗೂ ಒಂದಿನ ಟೈಮ್ ಬಂದೇ ಬರುತ್ತೆ. ಆ ಟೈಮ್ಗೋಸ್ಕರ ಕಾಯಿರಿ. ಯಾರು ದುಡುಕ್ಬೇಡ್ರಿ, ಸೋಲು ಒಪ್ಕೋಬೇಡ್ರಿ. ಟ್ರೈ ಮಾಡ್ತಾನೆ ಇರಿ. ಮನೆಯವ್ರಿಗೆ ಸಮಾಧಾನ ಮಾಡಿ. ಗಾಡಿ ಮಾರ್ತಾಯಿದ್ದೀರಾ, ಯೋಚನೆ ಮಾಡಿ ಮಾರಿ. ಆದಷ್ಟು ನಿಮ್ಮ ಸಿವಿಲ್ನ ಚೆನ್ನಾಗಿ ಇಟ್ಕೊಳ್ಳಿ. ಭವಿಷ್ಯದಲ್ಲಿ ಸಿವಿಲ್ ಭಾಳ ಇಂಪಾರ್ಟೆಂಟ್. ನಿಮ್ಗೆ ಏನೇ ಮನೆ ಕಟ್ಟಬೇಕಂದ್ರೂ, ಲೋನ್ ತೊಗೋಬೇಕಂದ್ರೂ ಸಿವಿಲ್ ಚೆನ್ನಾಗಿರಬೇಕು ಫ್ರೆಂಡ್ಸ್. ಸಿವಿಲ್ ಅನ್ನೋದು ಇಂಪಾರ್ಟೆಂಟ್ ಈಗಿನ ಕಾಲದಲ್ಲಿ.
ಅದನ್ನು ಪದೇ ಪದೇ ಹೇಳ್ತಾ ಇದ್ದೇನೆ. ಅರ್ಥ ಮಾಡ್ಕೊಳ್ಳಿ, ಯಾರು ದುಡುಕಬೇಡಿ. ನನ್ನ ವಿಡಿಯೋ ನೋಡೋರಿಗೆಲ್ಲ ಬೇಜಾರು ಅನ್ನಿಸ್ಬೋದು, ಅಣ್ಣ ಇಷ್ಟು ದುಡಿತಾ ಇದ್ದ ಏನಾಯ್ತು ಅಂತೇಳಿ. ಅದೇ ಇರುತ್ತಲ್ಲ ಪ್ರಾಬ್ಲಮ್ಸ್, ಮನೆಯದು ಹೊರಗಿಂದು. ನನ್ನ ಅಂಬಾರಿ ನನಗೆ ಯಾವತ್ತೂ ಕೈ ಕೊಟ್ಟಿಲ್ಲ ಫ್ರೆಂಡ್ಸ್, ಅದು ನಂಗೆ ಸಾಥೇ ಕೊಟ್ಟಿದೆ. ಅದನ್ನು ಇಟ್ಕೊಳ್ಳೋಷ್ಟು ನನ್ನ ಹತ್ರ ಆ ಶಕ್ತಿ ಇರಲಿಲ್ಲ, ಯಾಕಂದರೆ ಕಷ್ಟ ಅಷ್ಟಿದೆ. ಹೇಳೋದು ಭಾಳ ಸುಲಭ ಫ್ರೆಂಡ್ಸ್, ಮಾತಾಡೋದು ಭಾಳ ಈಸಿ ಜೀವನದಲ್ಲಿ, ಆದರೆ ಅದನ್ನು ನಿಭಾಯಿಸೋದಿದೆಯಲ್ಲ ಅದರಷ್ಟು ಕಷ್ಟ ಯಾವುದೂ ಇಲ್ಲ. ಹಾಗಾಗಿ ಯಾರು ಹೇಳ್ತಾರೆ ಬಿಡ್ತಾರೆ ಅಂತೇಳಿ ನೀವು ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಗಾಡಿ ತೊಗೊಂಡಿದ್ದೀರಾ, ಅದನ್ನು ಮಾರೋದನ್ನು ಕಮ್ಮಿ ಮಾಡಿ. ಎಲ್ಲರೂ ಗಾಡಿಗಳನ್ನ ಮಾರಬೇಡಿ, ಆದಷ್ಟು ನೀವು ಅದರಲ್ಲಿ ದುಡೀರಿ, ಮುಂದೆ ಹೋಗಿ. ಯಾಕಂದರೆ ನೀವು ಟ್ರೈ ಮಾಡಿ, ಖಂಡಿತವಾಗಿ ಬಾಡಿಗೆ ಸಿಗುತ್ತೆ ಫ್ರೆಂಡ್ಸ್. ಒಂದಲ್ಲ ಒಂದು ಬಾಡಿಗೆ ಸಿಕ್ಕೇ ಸಿಗುತ್ತೆ. ಅದನ್ನು ನೀವು ಬೆನ್ನು ಹತ್ತನೇ ಇರಬೇಕು. ಅದನ್ನು ಬಿಟ್ಟು ಗ್ರೂಪಲ್ಲೆಲ್ಲ ನೀವು ಯೋಚನೆ ಮಾಡ್ದೇನೆ ಗಾಡಿಗಳು ಹಾಕ್ತಾಯಿದ್ದೀರಾ ಮಾರೋಕ್ಕೆ, ಎಂತೆಂಥ ಗಾಡಿಗಳು ಫ್ರೆಂಡ್ಸ್. ಈ ಥರ ಎಲ್ಲ ಹಾಕಬೇಡಿ, ಗಾಡಿಗಳು ಮಾರೋಕ್ಕೆ ಹೋಗಬೇಡಿ. ಕಷ್ಟ ಇದೆ, ಇಲ್ಲ ಅಂತ ಇಲ್ಲ. ಆದಷ್ಟು ಅದನ್ನು ಹೇಗೆ ಯಾವ ರೀತಿಯಲ್ಲಿ ಅದನ್ನು ಸರಿ ಮಾಡಬೇಕನ್ನೋದನ್ನು ಯೋಚನೆ ಮಾಡಿ ಸಮಾಧಾನ ಕುಂತ್ಕೊಳ್ಳಿ. ಯಾರ ಮಾತು ಕೇಳೋಕ್ಕೆ ಹೋಗಬೇಡಿ. ನಿಮಗೂ ಶಕ್ತಿ ಇದೆ, ಯೋಚನೆ ಮಾಡೋದಷ್ಟು ನೀವು ಶಕ್ತಿ ಇದೆ, ಅದನ್ನು ಯೋಚನೆ ಮಾಡಿ. ನೀವು ಅದು ಬಿಟ್ಬಿಟ್ಟು ಅರ್ಜೆಂಟಲ್ಲಿ EMI ಬಂತಂತೇಳಿ ಗಾಡಿ ಮಾರಿ ಒಂದು 2 ತಿಂಗಳು ಓಡಿಸಿ, 3 ತಿಂಗಳು ಓಡಿಸಿ ಗಾಡಿ ಮಾರೋಕ್ಕೆ ಹೋಗಬೇಡಿ. ತೊಗೊಂಡವನು ಗಾಡಿ ಕಂತು ಕಟ್ತಾನೋ ಬಿಡ್ತಾನೋ ಅನ್ನೋದು ಟೆನ್ಷನ್, ರಾತ್ರಿ ನಿದ್ದೆ ಬರೋಂಗಿಲ್ಲ. ಏನಾಯಿತು ಏನಂದು ಎಲ್ಲದಕ್ಕೂ ನಿಮ್ಮನ್ನೇ ಕರೀತಾರೆ. ಹಾಗಾಗಿ ಗಾಡಿ ಮಾರಬೇಕಾದ್ರೆ ಕ್ಲೋಸ್ ಮಾಡಿ ಗಾಡಿ ಮಾಡಿ ಫ್ರೆಂಡ್ಸ್. ಲೋನ್ ಕಂಟಿನ್ಯೂ ಅಂತೂ ಸ್ವಲ್ಪ ಕೊಡಬೇಕಾದ್ರೆ ಯೋಚನೆ ಮಾಡಿ, ಚೆನ್ನಾಗಿದ್ದರೆ ಕೊಡಿ, ನಿಮ್ಗೆ ಪರಿಚಯ ಇದ್ದರೆ. ಮತ್ತು ಹೊಸಬ್ರಿಗೆಲ್ಲ ಗಾಡಿ ಮಾರೋಕ್ಕೆ ಹೋಗಬೇಡಿ, ಗೊತ್ತಿಲ್ಲದವ್ರಿಗೆಲ್ಲ ಲೋನ್ ಕಂಟಿನ್ಯೂಗೆ. ನನ್ನ ಗ್ರೂಪಲ್ಲಿ ನಿಮಗೆಲ್ಲರಿಗೂ ಹೇಳೋದಿಷ್ಟೇ, ಟ್ರಾನ್ಸ್ಪೋರ್ಟ್ ನಂಬರ್ಗಳು ಅಷ್ಟೇ ಹಾಕಿ, ನಿಮ್ಗೆ ಏನಾದರೂ ಹೆಲ್ಪ್ ಬೇಕಾದ್ರೆ ಅಷ್ಟೇ ಹಾಕಿ. ಅದು ಬಿಟ್ಬಿಟ್ಟು ಗಾಡಿಗಳು ಮಾರಬೇಡಿ ಫ್ರೆಂಡ್ಸ್. ನಿಜವಾಗ್ಲೂ ಭಾಳ ಜನ ನೀವು ಗಾಡಿ ಮಾರ್ತಾಯಿದ್ದೇನೆ, ಭಾಳ ಜನಕ್ಕೂ ತಲೆನೋವು ಇರುತ್ತೆ. ಅವರು ಟೆನ್ಷನ್ ಮಾಡ್ತೀವಿ, ಏನಪ್ಪ ಹೊಸ ಗಾಡಿಗಳು ಮಾರ್ತಾ ಇದ್ದಾರೆ ಅಂತ. ಕೆಲವರು ಗಾಡಿ ಮಾಡಿದವರು ಆದಷ್ಟು ಬೇಗ ಒಪ್ಕೋತಾರೆ. ಹಾಗಾಗಿ ನೀವು ಇನ್ನೊಬ್ಬರಿಗೆ ಪ್ರೇರಣೆ ಆಗಿ ಅವ್ರಿಗೆ ಶಕ್ತಿ ತುಂಬಿ ಆದಷ್ಟು ಗಾಡಿಗಳನ್ನ ಹಾಕೋದನ್ನು ಕಮ್ಮಿ ಮಾಡಿ ಫ್ರೆಂಡ್ಸ್. ಗ್ರೂಪಲ್ಲಿ ನಿಮಗೆಲ್ಲರಿಗೂ ಹೇಳ್ತಾ ಇದ್ದೇನೆ ಫ್ರೆಂಡ್ಸ್. ಹಾಗಾಗಿ ಯೋಚನೆ ಮಾಡಿ, 100 ಸಲ ಯೋಚನೆ ಮಾಡಿ. ಮತ್ತು ನಾನು ಅಂಬಾರಿ ಕತೆ ಏನಾಯಿತು ಅಂದರೆ, ಅಂಬಾರಿ ದೂರ ಆಗಿದೆ ಸ್ವಲ್ಪ. ನಾನು ಬೇರೆ ಗಾಡಿ ಮೇಲೆ ಕೆಲಸದ ಮೇಲೆ ಇದ್ದೇನೆ. ಹಾಗಾಗಿ ಖಂಡಿತವಾಗಿ ನಿಮ್ಮ ಮುಂದೆ ಬಂದೇ ಬರ್ತೇನೆ. ನಿಮ್ಮೆಲ್ಲರಿಗೂ ಮಾತಾಡಿಸ್ತೇನೆ. ಹಳೆ ಅಂಬಾರಿ ಆಗಿರಲಿ, ಹೊಸ ಅಂಬಾರಿ ಆಗಿರಲಿ, ಖಂಡಿತವಾಗಿ ಗಾಡಿ ಮಾಡ್ತೇನೆ. ಅದು ಬಿಟ್ಟರೆ ಬೇರೆ ದಾರಿ ಇಲ್ಲ. ಸ್ವಲ್ಪ ಈಗ ಕಷ್ಟದಲ್ಲಿದ್ದೇನೆ. ಹಾಗಾಗಿ ಸಹಾಯ ಅಂತ ಯಾರ ಹತ್ರ ಕೇಳೋಂಗಿಲ್ಲ. ಭಾಳಷ್ಟು ಜನ ಸಹಾಯ ಮಾಡಿದ್ದಾರೆ, ಅವ್ರಿಗೆಲ್ಲರಿಗೂ 2 ಕೈಯಿಂದ ನಮಸ್ಕಾರ ಮಾಡೇ ಮಾಡ್ತೇನೆ. ನಿಮ್ಮ ಕಷ್ಟ ಕಾಲದಲ್ಲಿ ನಾನು ಸಹಾಯ ಮಾಡೇ ಮಾಡ್ತೇನೆ. ಈಗ ನನ್ನ ಹತ್ರ ಶಕ್ತಿ ಇಲ್ಲ ಫ್ರೆಂಡ್ಸ್. ಹಾಗಾಗಿ ನನ್ನ ಚಾನಲ್ ನೋಡೋರಿಗೆಲ್ಲ ಒಂದೇ ಮಾತು ಹೇಳೋದು, ಆದಷ್ಟು ನೀವು ಜಾಗೃತ ಆಗಿರ್ರಿ. ಗಾಡಿಗಳನ್ನ ಯೋಚನೆ ಮಾಡಿ ತೊಗೊಳ್ಳಿ. ಅದನ್ನು EMI ಕಟ್ಟೋಷ್ಟು ಶಕ್ತಿ ಇದ್ದರೆ ತೊಗೊಳ್ಳಿ, ಇಲ್ಲಾಂದರೆ ತೊಗೋಬೇಡಿ. ಅಷ್ಟೇ ಫ್ರೆಂಡ್ಸ್ ಹೇಳೋದು. ಬಾಡಿಗೆ ಅಂತೂ ಸಿಗುತ್ತೆ, ಅದ್ರ ಮೇಲೆ ನಾನು ಏನು ಹೇಳ್ತಾ ಇಲ್ಲ. ನನ್ನ ಮನಸ್ಸಲ್ಲಿ ಮಾತು ನಿಮ್ಮ ಹತ್ರ ಹಂಚ್ಕೋಬೇಕಂತೇಳಿ ಈ ವಿಡಿಯೋ ಮಾಡಿದ್ದೇನೆ. ಆದಷ್ಟು ಈಗಲಾದರೂ ಎಲ್ಲರೂ ಅರ್ಥ ಮಾಡಿಕೊಂಡು ಹುಷಾರಾಗಿರಿ, ಸೇಫಾಗಿರಿ. ಬಾಯ್ ಫ್ರೆಂಡ್ಸ್, ಬಾಯ್.